ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಹಾಲಗಾನಹಳ್ಳಿ ದಲಿತ ಕಾಲೋನಿಯಲ್ಲಿ ಅಸ್ವಚ್ಛತೆ ಅಬ್ಬರ. ಚರಂಡಿ ನೀರು ಮನೆಗಳಿಗೆ, ಅಧಿಕಾರಿಗಳ ವಿರುದ್ಧ ಜನರ ಆಕ್ರೋಶ. ಗೌರಿಬಿದನೂರು ತಾಲೂಕು ಹಾಲಗಾನಹಳ್ಳಿ ಗ್ರಾಮದ ದಲಿತ ಕಾಲೋನಿಯಲ್ಲಿ ನೈರ್ಮಲ್ಯ ಸಮಸ್ಯೆ ತೀವ್ರವಾಗಿ ಉಲ್ಬಣಗೊಂಡಿದ್ದು ಸ್ಥಳೀಯ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಲೋನಿಯ ಚರಂಡಿಗಳು ಕೊಳಚೆ ನೀರಿನಿಂದ ತುಂಬಿಕೊಂಡು ದುರ್ವಾಸನೆ ಬೀರುತ್ತಿದ್ದು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ರೋಗ ಭೀತಿ ಹೆಚ್ಚಾಗಿದ್ದು ವಿಶೇಷವಾಗಿ ಮಕ್ಕಳು ಮತ್ತು ಹಿರಿಯ ನಾಗರಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಚರಂಡಿ ನೀರು ಸರಿಯಾಗಿ ಹರಿಯದೆ ಮನೆಗಳ ಒಳಗೆ ನುಗ್ತಿರೋದ್ರಿಂದ ನಿವಾಸಿಗಳ ದೈನಂದಿನ ಜೀವನವೇ ಅಸ್ತವ್ಯಸ್ತವಾಗಿದೆ. ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲವೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇವಾಗ ಕ್ಲೀನ್ ಮಾಡ್ತಾ ಇದ್ದಾರಲ್ಲ, ಇವಾಗ ಯಾವ ರೀತಿ ಅನಿಸ್ತಾ ಇದೆ? ಕ್ಲೀನ್ ಮಾಡಿಲ್ಲಣ್ಣ, ಅಲ್ಲೆಲ್ಲ ಬಿಟ್ಕೊಂಡು ಹೋಗ್ತಾವ್ರಣ್ಣ. ದೊಡ್ಡ ಮಾಡ್ತಾವ್ರ ಅವರು ಕೂಲಿಯರು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಎಣ್ಣೆ ಒಯ್ಕೊಂಡು ಅವ್ರು ಹೇಳೋರಂತೆ ದೊಡ್ಡ ತಕೊಂಡ್ ಬಂದ್ಬಿಡ್ರಿ ಅಂತ ಹೇಳ್ತಾರಂತೆ. ಅವ್ರಿಗೆ 1000 ರೂಪಾಯಿ ಕೂಲಿ. ಬಂದಿಲ್ಲ ಹೋಗಿ ಹೇಳಕ್ ಮೇಡಮ್ ಅವ್ರಿಗೆ. ಈಗ 1000 ಇಲ್ಲ ದೊಡ್ಡಬಳ್ಳಾಪುರದಾಗ ಪಾಪ ಅವ್ರ ಮನೆ ಕೊಟ್ಟೋಗವ್ರೆ ಫ್ರೀ. ಅವ್ರ ಮನೆ ಬಿದ್ದೋದ್ರೆ ನೀರ್ ನಿಂತಾವ್ ನೋಡೋಗ್ರಿ ಸಾ ನೀವೇನಿ. ಪಾಪ ಅವ್ರು ಇಲ್ಲ ಅಂತಂದ್ರೆ ಅಷ್ಟೊಂದು ಅನ್ಯಾಯ ಮಾಡ್ತಾರೆ ಯಾರನ್ನ ಕಂದೆ ಕಟ್ಟಲ್ವಾ ಅವರು? ನೋಡೋಗ್ರಿ ಸಾ ನೀರ್ ನಿಂತೇವೆ. ಗೌರಿಬಿದನೂರು ತಾಲೂಕು ಹಾಲಗಾನಹಳ್ಳಿ ಪಂಚಾಯತಿಯಲ್ಲಿ ಸ್ವಚ್ಛತೆ ಕಾಣ್ತಾ ಇಲ್ಲ, ಕಾಣ್ತಾನೆ ಇಲ್ಲ. ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ನಿಮ್ಗೆ ನಿದ್ದೆ ಬರ್ತಾ ಇಲ್ಲ. ಕಾಯಿಲೆಗಳೇನಾದ್ರು ಬರ್ತಾ ಇದೆಯಾ? ಬರ್ತಾವೆ, ಕಾಯಿಲೆ ಬರ್ತಾವೆ, ಎಲ್ಲ ಬರ್ತವೆ ಸಾ. ಬರ್ದಾಗ ಹಂಗೆ ಇರ್ತಾವ. ಅಲ್ಲ ಹೇಳ್ರಿ ನೀವೇನೆ. ಪಾಪ ಅವ್ರು ಯಾರ ಮನೆಯವ್ರು ಇಲ್ಲ ಅಂದ್ರೆ ಅಷ್ಟು ಅಧ್ವಾನ ಮಾಡ್ತಾರ ಯಾರನ್ನ? ಅವ್ರೆ ದೊಡ್ಡ ಮನ್ಸರು ಚರಂಡಿ ತಗಸಿ ಅವ್ರು ಹೊಲಕ್ಕೆ ಬಿಡ್ಲಿ ಹೇಳ್ರಿ ಸರ್. ನೀರು ಇಲ್ಲ ಅಂದ್ರೆ ಚರಂಡಿ ಮುಚ್ಚಾಕ್ಲಿ ಸರ್. ನಾನೇ ಮುಚ್ಚಾಕ್ಬಿಡ್ತೀನಿ, ಮಣ್ಣು ಎಳಿತೀನಿ ಚರಂಡಿಗೆ. ಇದು ಕಾಲೋನಿ ಮಾತ್ರನಾ? ಇದು ಕಾಲೋನಿ ಮಾತ್ರ. ಬೇರೆ ಸೈಡ್ ಯಾವ ರೀತಿ ಗೊತ್ತಿಲ್ಲ ನಮ್ಗೆ. ಮಾಡ್ಕೊಳ್ಳ ಕೊಳಚೆ ನೀರು ಸರಿಯಾಗಿ ಹರಿಯುವಂತೆ ಚರಂಡಿಗಳನ್ನು ತಕ್ಷಣ ದುರಸ್ತಿ ಮಾಡಬೇಕು ಅಂತ ಮಹಿಳೆಯರು ಒತ್ತಾಯಿಸಿದ್ದಾರೆ. ಗ್ರಾಮದ ಹಲವಾರು ಕಾಲೋನಿಗಳಲ್ಲಿ ನೈರ್ಮಲ್ಯ ಕಾಪಾಡುವಲ್ಲಿ ಪಂಚಾಯಿತಿ ನಿರ್ಲಕ್ಷ್ಯ ತೋರಿದೆ ಎಂಬುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕುಡಿಯುವ ನೀರಿನ ಸಮಸ್ಯೆಯು ತೀವ್ರವಾಗಿದ್ದು ಒಂದ್ ಕಡೆ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಇದ್ರೆ ಇನ್ನೊಂದು ಕಡೆ ಪಂಚಾಯಿತಿ ಆವರಣದಲ್ಲಿ ಹಾಕಿರುವ ಪೈಪ್ಲೈನ್ ಒಡೆದು ಅಮೂಲ್ಯವಾದ ನೀರು ವ್ಯರ್ಥವಾಗಿ ಹರಿತಿದೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಇದಲ್ಲದೆ ಸ್ವಚ್ಛತಾ ಕಾರ್ಮಿಕರು ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದು ಪ್ರಶ್ನೆ ಮಾಡಿದ್ರೆ ಅಸಭ್ಯವಾಗಿ ವರ್ತಿಸುತ್ತಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಸರ್ ಒಂದ್ ಕಡೆಯಿಂದ ಚೆನ್ನಾಗಿ ಎತ್ಕೊಂಡು ಹೋದ್ರೆ ಮತ್ತೆ ಬರೋ ಅವಶ್ಯಕತೆ ಇರಲ್ಲ. ಮುಗಿಸ್ಕೋಬಿಡಿ. ಯಾಕೆ ಅಲ್ಲೂ ಅರ್ಧ ಬರ್ದ ಇದೇ ಬಂಡೆ ಅವ್ರ ಎತ್ತಲ್ವಂತಪ್ಪ. ಅದೇನು ಅವರೇ ಹೇಳಿರೋದು. ಅದು ನಾನ್ ಮೇಲೆ ವಿಡಿಯೋ ಇದ್ದಾರೆ, ಮೀಟಿಂಗ್ ಅಲ್ಲಿ ಇದ್ದಾರೆ. ಬಂದ್ರೆ ಇವಾಗ ಸೆಕೆಂಡ್ ಹೇಳ್ಬಿಟ್ಟು ಹಳ್ಳಿಗಳಲ್ಲಿ ಸೆಕೆಂಡ್ ಹೇಳ್ಬಿಟ್ಟು ಮನೆ ಮಲ್ಕೊಳಕ್ಕಾಗಲ್ಲ, ಈಚೆ ಬಂದು ಮಲ್ಕೊಂತಾರೆ. ಈ ಚರಂಡಿ ನೋಡಿ ಈ ತರ ಕ್ಲೀನ್ ಮಾಡಿಲ್ಲ, ಮತ್ತೆ ಸೊಳ್ಳೆಗಳ ಕಾಟ ಆಗಿ ಹೆಚ್ಚಾಗಿ ಡೊಂಗಿ ತರ. ಓಕೆ, ನೀವು ಅರ್ಜಿ ಕೊಟ್ಟಿದ್ದೀರಲ್ಲ ಅದು ಸಮಸ್ಯೆ ಹೇಳಿ ಸರಿನಾ? ఉండు నీ పిలుచుకొని వస్తాను. యారు భయపడతావా? నీ పిలుచుకొని ఎవరు కొట్టారు? నీ బాధ నువ్వు చెప్పుకుంటాడు. చెప్తాను వాళ్ళు ఏమంటారు బండి ఉంటే చెప్తాను. ಪಿಡಿಒ ಮಮತಾ ಹಾಗೂ ಸ್ವಚ್ಛತಾ ವಿಭಾಗದ ನರೇಂದ್ರ ಅವರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಸಮಸ್ಯೆ ಪರಿಹಾರವಾಗಿಲ್ಲ ಅಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸುತ್ತಾರೆಯೇ ಹೊರತು ಪರಿಹಾರ ನೀಡೋದಿಲ್ಲವೆಂಬ ಬೇಸರವೂ ವ್ಯಕ್ತವಾಗಿದೆ. ಈ ನಡುವೆ ಕ್ಯಾಮೆರಾ ಗಮನಿಸಿದ ನಂತರ ಸ್ವಚ್ಛತಾ ಅಧಿಕಾರಿ ನರೇಂದ್ರ ಸ್ಥಳಕ್ಕಾಗಮಿಸಿದಾಗ ಕೋಪಗೊಂಡ ಮಹಿಳೆಯರು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಕೂಡ ನಡೆದಿದೆ. ಹಲವು ತಿಂಗಳಿನಿಂದ ಮುಂದುವರೆದಿರುವ ಈ ಸಮಸ್ಯೆಗೆ ತಕ್ಷಣ ಶಾಶ್ವತ ಪರಿಹಾರ ಒದಗಿಸಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹವಾಗಿದೆ. ವರದಿ ಸ್ವಾಗತ್, ಗೌರಿಬಿದನೂರು.